ಇದ್ದೇವೆ. ನಿಜವಾಗೂ ಕೂಡ ನನಗೆ ಬಹಳ ಸಂತೋಷ ಆಗ್ತದೆ. ಮಕ್ಕಳು ಇವತ್ತು ಇಂಥ ಒಂದು ಚಾಂಪಿಯನ್ಶಿಪ್ ಅಲ್ಲಿ ಎಲ್ಲರೂ ಕೂಡ ಭಾಗವಹಿಸ್ತಾ ಇದ್ದಾರೆ. ಎಲ್ಲರೂ ಕೂಡ ನಾನು ಸಂದರ್ಭದಲ್ಲಿ ಶುಭವನ್ನು ಹಾರೈಸ್ತೇನೆ. ಯಾಕಂದ್ರೆ ವ್ಯಾಯಾಮ ಬಹಳಷ್ಟು ಈ ದಿನದಲ್ಲಿ ಬಹಳಷ್ಟು ಅವಶ್ಯಕ. ಯಾಕಂದರೆ ನಮ್ಮ ಆರೋಗ್ಯ ನಮ್ಮ ಇದು ಇರಬೇಕಂದ್ರೆ ನಾವು ಮಕ್ಕಳಿಗೆ ಪ್ರತಿನಿತ್ಯ ವ್ಯಾಯಾಮವನ್ನು ಮಾಡುವಂಥ ಒಂದು ಅಭ್ಯಾಸವನ್ನು ಮಾಡುವಂಥದ್ದು ನಮ್ಮ ಆದ್ಯ ಕರ್ತವ್ಯ. ಆ ನಿಟ್ಟಿನಲ್ಲಿ ಇವತ್ತು ಬಾಕ್ಸಿಂಗ್ ಚಾಂಪಿಯನ್ಶಿಪ್ಪನ್ನು ಆಯೋಜನೆ ಮಾಡಿ ನಮ್ಮನ್ನು ಕೂಡ ಈ ಕಾರ್ಯಕ್ರಮದಲ್ಲಿ ಬರಮಾಡಿಕೊಂಡು ಕೆಲವು ಮಾತುಗಳಾಡಲಿಕ್ಕೆ ಅವಕಾಶ ಮಾಡಿಕೊಂಡಂಥ ಆಯೋಜಕರಿಗೆ ಈ ಒಂದು ಇದಕ್ಕೆ ಎಲ್ಲರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಶುಭವನ್ನು ಕೋರಿ ನಮ್ಮೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ಇಲ್ಲಿ ಗೆಲುವು ಸೋಲು ಮುಖ್ಯ ಅಲ್ಲ. ನಾವು ಇಲ್ಲಿ ಏನು ಈ ಒಂದು ಬಾಕ್ಸಿಂಗ್ ಚಾಂಪಿಯನ್ಶಿಪ್ಪಲ್ಲಿ ನಾವು ಅದರಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದೀವಿ ಅನ್ನೋದು ಬಹಳ ಮುಖ್ಯ. ಇವತ್ತು ವಿಜ್ಞಾನ ವಾರ್ಡಿನ MEG ಲೇಔಟ್ನಲ್ಲಿ ಬ್ಯಾಟಲ್ ಆಫ್ ಬಾಕ್ಸಿಂಗ್ ಚಾಂಪಿಯನ್ಶಿಪ್ ಅನ್ನ ಇವತ್ತು ಇಲ್ಲಿ ನಮ್ಮ ಯೂತ್ನವರು ಅರೇಂಜ್ ಮಾಡಿದ್ದಾರೆ. ಯಾಕಂದ್ರೆ ಕ್ರೀಡೆನ ಸಪೋರ್ಟ್ ಮಾಡಬೇಕು, ಎಲ್ಲರಿಗೂ ಅವಶ್ಯಕತೆ ಇದೆ. ಒಂದು ನಮ್ದು ಆರೋಗ್ಯ ದೃಷ್ಟಿಯಿಂದ ಇರ್ಬೋದು, ಎಲ್ಲ ದೃಷ್ಟಿಯಿಂದ ಇರ್ಬೋದು. ಕ್ರೀಡೆಗಳಿಗೆ ಸಪೋರ್ಟ್ ಮಾಡೋದು ಕ್ರೀಡಾಭಿಮಾನಿಗಳು ಇವತ್ತು ಸುಮಾರು ಸಂಖ್ಯೆಯಲ್ಲಿ ಬಂದಿದ್ದಾರೆ. ಇವತ್ತು ಬಾಕ್ಸಿಂಗ್ ಮಾಡಲಿಕ್ಕೆ ಸುಮಾರು ಕರ್ನಾಟಕದಲ್ಲಿ ಅನೇಕ ಜಿಲ್ಲೆಗಳಿಂದ, ಬೆಳಗಾವಿ ಇರ್ಬೋದು, ಮೈಸೂರು ಇರ್ಬೋದು, ಮಂಡ್ಯ, ಚಿತ್ರದುರ್ಗ ಮತ್ತೆ ಬಳ್ಳಾರಿ ಎಲ್ಲ ಕಡೆಯಿಂದಲೂ ಇವತ್ತು ಬಾಕ್ಸಿಂಗ್ ಮಾಡೋದಕ್ಕೆ ಈ ಕಾರ್ಯಕ್ರಮ ಬಂದಿದ್ದಾರೆ. ಬೆಳಗ್ಗೆಯಿಂದ ನಡೀತಾ ಇದೆ 2 ದಿವಸ ಕಾರ್ಯಕ್ರಮ. ಇವತ್ತು ಬೆಳಗ್ಗೆ ಅಶ್ವಿನಿ ಗೌಡ ಅವರು ಇದು ಬಿಗ್ ಬಾಸ್ ಅಲ್ಲಿ ಅವರು ಬಂದಿದ್ರು. ಅವರು ಬೆಳಗ್ಗೆಯಿಂದ ಬಂದು ಸುಮಾರು ಹೊತ್ತು ಇಲ್ಲೇ ಇದ್ದು ಅವರು ಎಂಜಾಯ್ ಮಾಡಿ ಈ ತರ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಹೋದ್ರು. ಅದಾದ್ಮೇಲೆ ನಮ್ಮ ಕ್ಷೇತ್ರದ ಶಾಸಕರು ಮತ್ತು ಮಾಜಿ ಮಂತ್ರಿಯಾದ ಬೈತಿ ಬಸವರಾಜನವರು ಬಂದರು. ಅವರು ಸುಮಾರು ಹೊತ್ತು ಬಂದು ಎಲ್ಲರಿಗೂ ಕ್ರೀಡಾಪಟುಗಳನ್ನ ಎಂಕರೇಜ್ಮೆಂಟ್ ಮಾಡಿ ಈ ಕಾರ್ಯಕ್ರಮ ನಡೀಬೇಕು ಅಂತ ಹೇಳ್ಬಿಟ್ಟು ಅವರು ಎಲ್ಲರಿಗೂ ಸಪೋರ್ಟ್ ಮಾಡಿ ಇವತ್ತು ಈ ಕಾರ್ಯಕ್ರಮ ಯಶಸ್ವಿ ಮಾಡಿದ್ವಿ. ಈ ಯಶಸ್ವಿ ಕಾರ್ಯಕ್ರಮಕ್ಕೆ ನಮ್ಮ ಯೂತ್ನ ಅಧ್ಯಕ್ಷರು ಮತ್ತೆ ಇಲ್ಲಿ ಈ ಭಾಗದಲ್ಲಿ ನಮ್ಮ ಅವಿನಾಶ್ ಬಾಬು ಇರ್ಬೋದು, ಮತ್ತೆ ಕಾರ್ತಿಕ್ ಇರ್ಬೋದು, ಮತ್ತೆ ಸೂರ್ಯ ಇರ್ಬೋದು, ಮತ್ತೆ ರಾಜೇಶ್ ಅವ್ರ ಟೀಮ್ ಎಲ್ಲ ಒಟ್ಟಿಗೆ ಸೇರಿ ಇವತ್ತು ಈ ಕಾರ್ಯಕ್ರಮನ ಆಯೋಜನೆ ಮಾಡಿ ಯಶಸ್ವಿ ಮಾಡಿದ್ದಾರೆ. ಇದೇ ರೀತಿ ಇನ್ನು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ರೀತಿ ಈ ಕಾರ್ಯಕ್ರಮನ ಮಾಡಬೇಕು ಅಂತ ಅನ್ಕೊಂಡಿದೀವಿ. ಇವತ್ತು 2 ದಿವಸ ಯಶಸ್ವಿಯಾಗಿ ನಡೆದ್ರೆ ಮುಂದಿನ ಸೀರೀಸ್ 2 ಅಂತ ಹೇಳ್ಬಿಟ್ಟು ಇನ್ನೂ ಅದ್ದೂರಿಯಾಗಿ ಈ ಕಾರ್ಯಕ್ರಮ ಮಾಡಬೇಕು ಅಂತ ಎಲ್ಲ ನಮ್ಮ ಎಲ್ಲಾ ಆಯೋಜನೆ ಆದ್ಮೇಲೆ ಎಲ್ಲರಿಗೂ ಊಟ ಆಮೇಲೆ ಬಹುಮಾನ ಎಲ್ಲ ಅರೇಂಜ್ ಮಾಡಿದೀರಾ? ಹೌದು. ಇವತ್ತು ಯಾಕಂದ್ರೆ ಬಂದಿರುವಂತವ್ರಿಗೆ ಎಲ್ಲರೂ ಬಾಕ್ಸರ್ಸ್ಗೆ ನಿನ್ನೆಯಿಂದನೇ ಅವ್ರಿಗೆ ಊಟ ಮತ್ತೆ ವಸತಿ ಎಲ್ಲಾನು ಕಲ್ಪಿಸಿದೀವಿ. ಇಲ್ಲಿ ಇವತ್ತು ಇಲ್ಲೇ ನಮ್ಮ MEG ಲೇಔಟ್ ಅಲ್ಲಿ MEG ಹಾಲ್ ಇದೆ, ಅಲ್ಲಿ ಹಾಲ್ ಇದೆ, ಮತ್ತೆ ಇಲ್ಲೂ ಇದೆ, ಮತ್ತೆ ಇನ್ನೂ ಸ್ವಲ್ಪ ಜನಕ್ಕೆ ನಮ್ಮ ಹೋಟೆಲ್ ಅಲ್ಲಿ ಅರೇಂಜ್ ಮಾಡಿದೀವಿ. ಯಾವುದೇ ರೀತಿ ಅವ್ರಿಗೆ ಕೊದ್ಲು ಕೊರತೆ ಆಗಬಾರ್ದು. ಯಾಕಂದ್ರೆ ಬಂದಿರೋರಿಗೆ ಒಳ್ಳೆ ರೀತಿಯಲ್ಲಿ ನೋಡ್ಕೋಬೇಕು ಕ್ರೀಡಾಪಟುಗಳು ಅಂತ ಹೇಳ್ಬಿಟ್ಟು ಅವ್ರಿಗೆ ಏನ್ ವ್ಯವಸ್ಥೆ ಬೇಕು ಎಲ್ಲಾನು ಇವತ್ತು ಮಾಡಿ. ಹೌದು, ಇದೇ ಅಂತ ಬಾಕ್ಸಿಂಗ್ ಅಂತ ಎಲ್ಲ ಸಹಾಯ ಮಾಡ್ತಾರೆ. ಮುಂದಿನ ದಿನಗಳಲ್ಲಿ ಬ್ಯಾಡ್ಮಿಂಟನ್ ಮಾಡಬೇಕು, ಅದೊಂದು ಕಾಂಪಿಟೇಷನ್ ಮಾಡ್ಬೇಕು ಅಂತೀವಿ. ವರ್ಷದಲ್ಲಿ ಸುಮಾರು ಈ ತರ ಕ್ರೀಡೆ ಕಾರ್ಯಕ್ರಮಗಳನ್ನ 3-4 ಮಾಡ್ಬೇಕು ಹಮ್ಮಿಕೊಂಡಿದ್ದೀವಿ. ಮಾಡ್ಬೇಕಂತ ಯಶಸ್ವಿಯಾಗಿ ಈ ಕಾರ್ಯಕ್ರಮ ಮಾಡ್ಬೇಕು ಅನ್ಕೊಂಡಿದೀವಿ. ಮುಂದಿನ ದಿನಗಳಲ್ಲಿ ಎಲೆಕ್ಷನ್ ಎಲ್ಲ ಆಗಿ ಎಲ್ಲ ಆದ್ಮೇಲೆ ಇನ್ನೂ ಬೇರೆ ಬೇರೆ ಕಾರ್ಯಕ್ರಮಗಳು, ಕ್ರಿಕೆಟ್ ಇರ್ಬೋದು, ಬ್ಯಾಡ್ಮಿಂಟನ್ ಇರ್ಬೋದು, ಶಟಲ್ ಕಾಕ್ ಇರ್ಬೋದು, ಇದೇ ರೀತಿ ನಾವು ಮಾಡ್ಬೇಕು ಅಂತ ಅಂದ್ಕೊಂಡಿದ್ದೀವಿ.